ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಒಂದು ಅಪ್ಡೇಟ್ನ ನೋಡ್ಕೊಂಬರೋಣ. ಈಗ ಭೂಮಿದು ಕೊನೆ ದಿನ ಆಗಿರುತ್ತೆ ಅಜಿತ್ ಮನೆಯಲ್ಲಿರುವಂಥದ್ದು. ಯಾಕೆ ಅಂದರೆ ಭೂಮಿ ಕಾನ್ಸ್ಟೇಬಲ್ ಟ್ರೈನಿಂಗ್ಗೆ ಹೋಗಬೇಕು ಅಂತೇಳ್ಬಿಟ್ಟು ಡಿಸೈಡ್ ಆಗಿರ್ತಾಳೆ. ಅದಕ್ಕೆ ಅಜಿತ್ ಅವರು ಭೂಮಿಗೋಸ್ಕರ ಏನೆಲ್ಲ ಮಾಡ್ತಾರೆ, ಅಜಿತ್ ಪ್ರೀತಿ ಕೊನೆ ದಿವಸ ಭೂಮಿಗೆ ಗೊತ್ತಾಗಲಿದೆಯಾ ಅಂತೇಳ್ಬಿಟ್ಟು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ನಿಮಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಚಿಕೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇನ್ನು ಅಜಿತ್ಗೆ ಭೂಮಿಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಭೂಮಿಗೆ ಒಂದು ಕಾನ್ಸ್ಟೇಬಲ್ ಆಗಿ ಹೋಗ್ಬೇಕಾದ್ರೆ ಅವಳಿಗೆ ಏನೆಲ್ಲ ಬೇಕು, ಏನೆಲ್ಲ ಥಿಂಗ್ಸ್ ಬೇಕು, ಮತ್ತು ಅಲ್ಲಿ ಹೋದ್ಮೇಲೆ ಅವಳು ಹೆಂಗಿರಬೇಕು, ಯಾವ ರೀತಿ ನಡ್ಕೋಬೇಕು ಅಂತೇಳ್ಬಿಟ್ಟು ಅಜಿತ್ ಅವರು ಒಂದು ಗೊಂಬೆನ ನಿರ್ಮಾಣ ಮಾಡಿ ಭೂಮಿ ನೀನು ಯಾವ ರೀತಿ ಇರಬೇಕು ಅನ್ನೋದನ್ನ ತೋರ್ಸೋಕ್ಕೆ ಒಂದು ಸರ್ಪ್ರೈಸ್ನ ರೆಡಿ ಮಾಡಿರ್ತಾರೆ. ಇನ್ನು ಮನೆಯಲ್ಲಿ ಅಂಜು ಮತ್ತು ನೆಚ್ಚಿಯ ಫಸ್ಟ್ ನೈಟ್ಗೆ ನಮ್ಮ ಭೂಮಿ ಅಜಿತ್ ರೆಡಿ ಮಾಡ್ತಾ ಇರ್ತಾರೆ. ಅದೆಲ್ಲ ಅಲ್ಲಿರಲಿ, ಈಗ ನಿನಗೊಂದು ಸರ್ಪ್ರೈಸ್ ಇದೆ ಅಂತೇಳ್ಬಿಟ್ಟು ಭೂಮಿನ ಕರ್ಕೊಂಡು ಆಚೆ ಬರ್ತಾರೆ. ನೋಡಿದ್ರೆ ಅಲ್ಲಿ ಭೂಮಿಗೆ ಥರನೇ ಗೊಂಬೆ ಮಾಡಿ, ಭೂಮಿ ಥರನೇ ರೆಡಿ ಮಾಡಿ ಕಾಸ್ಟ್ಯೂಮ್ನೆಲ್ಲ ಹಾಕಿರ್ತಾರೆ. ಇದನ್ನು ನೋಡಿದಂಥ ಭೂಮಿಗೆ ಒಂಥರ ಅಳೋ ಥರ ಆಗುತ್ತೆ. ಯಾಕೆಂದರೆ ಸಾಹೇಬರು ನನಗೋಸ್ಕರ ಏನೆಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ, ಸೊ ನನ್ನ ಆಸೆ ಅಂತೆ ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಜೀವನದಲ್ಲಿ ಇನ್ನೇನು ಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಳೆ. ಇನ್ನು ಶಾರದಾ ನೀನೇ ಭೂಮಿ ಮನಸ್ವಿನಿ ಅಂತ ಹೇಳಾದ್ಮೇಲಂತೂ ಅಜಿತ್ಗೆ ಭೂಮಿನೇ ಯಾಕೆ ಮನಸ್ವಿನಿ ಆಗಿರಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಸತ್ಯಣ್ಣ ಹೇಳ್ದಂಗೆ ಅಜಿತ ನೀನು ಈ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚು ತಲೆ ಕೆಡಿಸ್ಕೋಬೇಕು. ಭೂಮಿನೇ ಯಾಕೆ ಮನಸ್ವಿನಿ ಅಂತಾರೆ ಶಾರದಕ್ಕ ಅನ್ನೋದನ್ನ ನೀನು ತಿಳಿಲೇಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಈ ವಿಚಾರದ ಬಗ್ಗೆ ನಾನು ನಾಳೆಯಿಂದನೇ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಈಗ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸೇರಿಕೊಂಡು ಭೂಮಿಗೆ ಕೊಡ್ತಾ ಇರೋ ಸರ್ಪ್ರೈಸ್ನ ಮನೆಯವರೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇನ್ನು ಶಾರದಮ್ಮ ಅಂತೂ ಭೂಮಿನ ಹೋಗ್ಲಿಕ್ಕೆ ಬಿಡೋದಿಲ್ಲ, ನೀನು ಎಲ್ಲೂ ಹೋಗಬಾರ್ದು ಅಂತ ಸನ್ನೆ ಮಾಡಿ ತೋರಿಸ್ತಾರೆ. ಶಾರದಮ್ಮ ನೀವು ಈ ರೀತಿಯೆಲ್ಲ ಮಾತಾಡಬಾರ್ದು, ಯಾಕೆ ಅಂದರೆ ಇನ್ನು ಮುಂದೆ ಈ ಮನೇಲಿರೋರೆಲ್ಲ ನಿಮ್ಮವರೇ. ನಾನು ಭೂಮಿ ಹೋಗ್ಬಿಟ್ಟು ಬರ್ತೀನಿ ಅಂದಾಗ ನೀನು ಎಲ್ಲೂ ಹೋಗಬಾರ್ದು ಕಂದ, ನೀನು ನನ್ನ ಮಗಳು ಮನಸ್ವಿನಿ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಅನ್ಕೋಬೇಡಿ, ನಾನೇ ನಿಮ್ಮ ಮನಸ್ವಿನಿ ಅಂತ ಅಂದ್ಕೊಳ್ಳಿ, ಆದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ನೋಡಿಲಿ ಗೊಂಬೆ ಮಾಡಿಟ್ಟಿದ್ದಾರಲ್ಲ, ಈ ಥರ ನಾನು ಆಗಬೇಕಲ್ವಾ ಅಂತೇಳ್ಬಿಟ್ಟು ಭೂಮಿ ಶಾರದಂಗೆ ಹೇಳ್ತಾ ಇರ್ತಾಳೆ. ಶಾರದಂಗೆ ಕಳ್ಸೋಕೆ ಇಷ್ಟ ಇರಲ್ಲ, ಯಾಕೆಂದರೆ ಭೂಮಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರೋದ್ರಿಂದ ಶಾರದಂಗೆ ಭೂಮಿನ ಕಳ್ಸೋಕೆ ಏನೋ ಒಂಥರ ಭಯ. ಯಾಕೆಂದರೆ ಶಾರದನ್ ತನ್ನ ಮಗಳು ಅವಳೇ ಅನ್ನೋ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಮನೆಯವ್ರಿಗೆಲ್ಲನೂ ಸಹ ನಾನು ಕಾನ್ಸ್ಟೇಬಲ್ ಇದಕ್ಕೆ ಹೋಗ್ತಾ ಇರೋದು ಎಲ್ಲರಿಗೂ ಒಪ್ಪಿಗೆ ಇದೆ ಅಲ್ವ ಅಂದಾಗ ಸಂಗೀತ ಇದ್ದಳು ನನಗಂತೂ ಒಪ್ಪಿಗೆ ಇರಲಿಲ್ಲ, ಇವರೆಲ್ಲ ಸೇರಿಸಿ ನನ್ನ ಒಪ್ಸಿದ್ರು, ಆದ್ರೂ ಭೂಮಿ ನಿನ್ನ ಕಳಿಸ್ಕೊಡೋಕೆ ನನಗೊಂದಿಷ್ಟು ಇಷ್ಟ ಇಲ್ಲ. ಅಜಿತ ನೀನು ಭೂಮಿ ಜೊತೆ ಹೋಗ್ಬಿಡೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ ಭೂಮಿ ನೀನೇ ಇಲ್ಲಿ ಇದ್ಬಿಡು ಅಂತ. ಅತ್ತೆ ನಾನು ಎಲ್ಲೂ ಹೋಗಲ್ಲ ನಿಮ್ಮನ್ನು ಬಿಟ್ಟು, ನಾನು ಆದಷ್ಟು ಬೇಗ ಇದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಇದನ್ನು ನನಗೋಸ್ಕರ ನೀವು ಮಾಡಿದ್ರಾ ಅಂತೇಳ್ಬಿಟ್ಟು ಅಜಿತ್ ಹತ್ರ ಬಂದು ಕೇಳಿದಾಗ ಹೌದು ಭೂಮಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಏನಾದರೂ ಇದ್ದರೆ ಹೇಳ್ಕೊಂಬಿಡಿ ಸಾಹೇಬ್ರೆ ಮನಸ್ಸಲ್ಲಿ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಏನಾದರೂ ಆ ಥರ ಎಲ್ಲ ಏನೂ ಇಲ್ವಲ್ಲ ಭೂಮಿ, ನಿನ್ನ ಗಂಡ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಸಾಕಮ್ಮ. ಅಲ್ಲ ಯಾವ ಹೆಂಡ್ತಿಗೆ ತನ್ನ ಗಂಡ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಹೇಳ್ಕೊಡ್ತಾನೆ ಹೇಳೋದು ಈ ಕಾಲದಲ್ಲಿ ಅಂದಾಗ, ಅದೇ ಮತ್ತೆ ನನ್ನ ಮಗ ಅಂದರೆ ಸುಮ್ಮನೆನೇನೋ ಶ್ರವಣ. ಅಜಿತ ಭೂಮಿ ನೀವಿಬ್ರು ಕಾನ್ಸ್ಟೇಬಲ್ಗೆ ಇವಳನ್ನ ಇದಕ್ಕೆ ಕಳ್ಸೋಕ್ಕೆ ಟ್ರೈನಿಂಗ್ ಕಳ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವಾ ಅಂತಂದಾಗ, ಅಮ್ಮ ನಾನೆಲ್ಲನೂ ರೆಡಿ ಮಾಡಿಸಿದ್ದೀನಿ, ಆದರೆ ಭೂಮಿ ಏನೇನು ಬಿಟ್ಟಿದ್ದಾಳೋ ಗೊತ್ತಿಲ್ಲ, ಆದರೆ ಶಾರದನ ಕಣ್ಣೀರು ಬೇರೆ ಅವಳನ್ನ ಅಡ್ಡ ಆಗ್ತಿರುತ್ತೆ. ಇನ್ನು ಕೊನೆಯದಾಗಿ ಪಾರ್ಸಲ್ ಅಂದರೆ ಪ್ಯಾಕಿಂಗ್ ಮಾಡ್ಕೊತಾ ಇರ್ತಾರೆ. ಕೊನೆಯದಾಗಿ ಮನೆಯಿಂದ ಹೊಟ್ಬಿಟ್ಟ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಸಾಹೇಬ್ರೆ ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂದಾಗ, ಈ ಮನೆಗೆ ನೀನು ಸೇರೋದು ಬಂದಿದ್ದ ದಿವಸದಿಂದ ಇಲ್ಲಿವರೆಗೂ ನೀನು ಯಾವತ್ತೂ ಇಷ್ಟು ದೊಡ್ಡ ನಿರ್ಧಾರ ಮಾಡಿ ಆಚೆ ಹೋಗಿದ್ದೆ ತುಂಬ ಸತಿ ವಾಪಸ್ ಬಂದಿದ್ಯಾ, ಆದರೆ ಇವತ್ತು ನನ್ನ ಮನಸ್ಸು ಎದೆ ಭಾರ ಆಗಿ ಹೇಳ್ತಾ ಇದೆ, ಇದೇ ನಿನ್ನ ಕೊನೆ ದಿನನ, ನಿನ್ನ ಮನಸ್ಸಲ್ಲಿ ನೀನು ಫಿಕ್ಸ್ ಆಗಿಬಿಟ್ಟಿದ್ಯಾ ಅಂತೇಳ್ಬಿಟ್ಟು ಅಜಿತ್ ಪ್ರಶ್ನೆ ಕೇಳ್ತಾರೆ. ಯಾಕೆ ಸಾಹೇಬ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂದಾಗ, ನನಗೆ ಆ ಥರ ಅನಿಸ್ತಾ ಇದೆ ಭೂಮಿ, ಇನ್ನು ಭೂಮಿ ನಮ್ಮ ಕಾಂಟ್ರಾಕ್ಟ್ ಮದುವೆ 1 ವರ್ಷದ್ದು ಅವಧಿನೂ ಮುಗ್ದೋಯ್ತು, ನಚ್ಚಿ ಮತ್ತು ಅಂಜು ಮದುವೆನೂ ಮುಗ್ದೋಯ್ತು, ಇನ್ನು ಈ ಮನೆಯಿಂದ ಸಂಬಂಧನ ಕಳ್ಚ್ಕೊಂಡು ಹೋಗ್ಬಿಡ್ತೀಯಾ, ಈ ಅಜಿತ್ನ ಬಿಟ್ಟು ಹೊಲ್ಟೋಗ್ತೀಯಾ ಅಂತೇಳ್ಬಿಟ್ಟು ಅಜಿತ್ತು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳಬೇಕಾದ್ರೆ ಭೂಮಿಗೆ ಏನೂ ಹೇಳೋಕ್ಕೆ ಆಗಲ್ಲ. ಯಾಕೆ ಸಾಹೇಬ್ರೆ ಇಷ್ಟೊಂದು ಎಮೋಷ್ನಲ್ ಆಗ್ತಾಯಿದ್ದೀರಾ, ನಾನು ಎಲ್ಲೂ ಹೋಗಲ್ಲ ಅಂತಂದಾಗ, ಇಲ್ಲ ಭೂಮಿ ಇವತ್ತು ನೀನು ಈ ಮನೆಯಿಂದ ಆಚೆ ಹೋದರೆ ಇನ್ನು ವಾಪಸ್ ಬರ್ತೀಯೋ ಅನ್ನೋ ನಂಬಿಕೆ ನನಗಿಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಈ ಕಡೆ ಅಜಿತ್ ಕಣ್ಣೀರು ನೋಡಿ ಭೂಮಿಗೆ ಸಾಹೇಬರು ನನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜ, ಆದರೆ ಅವ್ರು ನನ್ನ ತಡೀಬೋದಲ್ವಾ, ಮತ್ತೆ ಮನೆಗೆ ಬಾ ಅಂತ ಹೇಳ್ಬೋದಲ್ವಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಒಂದು ಸರಿ ನನ್ನ ಬಗ್ಗೆ ಯೋಚನೆ ಮಾಡ್ದ ಭೂಮಿ, ಕುಂತರೂ ನಿನ್ನ ಹೆಸರೇ ನಿಂತರೂ ನಿನ್ನ ಹೆಸರೇ, ನಾನು ಯಾಕೆ ಇಲ್ಲೇ ಇರ್ತೀನಿ ಅಂತ ಒಂದು ಸರಿ ಹೇಳ್ಬಾರ್ದಾ ಅಂತೇಳ್ಬಿಟ್ಟು ಅಜಿತ್ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಒಂದೇ ಸತಿ ಭೂಮಿ ಒಂದೇ ಸತಿ ಸಾಹೇಬ್ರೆ ಅಂತೇಳ್ಬಿಟ್ಟು ಇಬ್ಬರು ಸಹ ಮುಖ ನೋಡ್ಕೊತಿರ್ತಾರೆ. ಇನ್ನು ಅಜಿತ್ತು ಕೊನೆಗೂ ಭೂಮಿ ನನ್ನ ಬಿಟ್ಟು ಹೋಗಬೇಡ ಅಂತೇಳ್ಬಿಟ್ಟು ಕೇಳ್ಕೊತಾರೆ. ಸಾಹೇಬ್ರೆ ನಾನು ನಿಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲ್ಲ, ನೀವು ನನ್ನ ಮನಸ್ಸಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತೀರಾ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅದು ಗೊತ್ತು, ಆದರೆ ನೀನು ನನ್ನ ಹೆಂಡತಿಯಾಗಿ ಮನೇಲಿ ಇದ್ದಷ್ಟು ದಿನ ನೀವು
ನೀನು ನನಗೆ ಹೆಂಡತಿ ಸ್ಥಾನನ ತುಂಬಿದಿ, ಇನ್ನು ಮುಂದೆ ಈ ಮನೆಯಿಂದ ಆಚೆ ಹೋದ್ಮೇಲೆ ಅದೇ ಅಜಿತ್ ರಾಮನಾರಾಯಣ್ ಭೂಮಿಯಾಗೆ ಉಳಿತೀಯ ಅಂತ ಅಂದಾಗ ನನ್ನ ಉಸಿರಿರೋವರೆಗೂ ನಾನು ಅಜಿತ್ ಅವರ ಹೆಂಡ್ತಿಯಾಗೇ ಉಳಿತೀನಿ, ಬೇರೆ ಯಾವ ಸಂಬಂಧನೂ ನನಗೆ ಬೇಡ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆವಾಗ ಅರ್ಥ ಆಗುತ್ತೆ ಅಜಿತ್ಗೆ, ಅಜಿತ್ನೇ ಗಂಡ ಅಂತ ಬದುಕ್ತೀನಿ ಅಂತ ಹೇಳ್ದಂಥ ಭೂಮಿಗೆ ನಾನೇ ನಿಜ ಗಂಡ ಆಗಿ ಅವಳ ಜೊತೆ ಇರ್ತೀನಿ ಅಂತೇಳ್ಬಿಟ್ಟು. ಸೊ ಈಗ ಭೂಮಿ ಅಜಿತ್ ಕಳಿಸ್ತಾ ಇರೋದು ನೋಡಿದ್ರೆ ಭೂಮಿ ಮಾತಿನ ಪ್ರಕಾರ ಅಜಿತ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಭೂಮಿ ಮನಸ್ಸಲ್ಲಿ ನನಗೆ ಒಂದು ಒಳ್ಳೆ ಸ್ಥಾನನ ಇನ್ನೂ ಕೊಟ್ಟಿದ್ದಾಳೆ ಅಂತ. ಸೊ ನೋಡೋಣ ಈ ಮಾತಿಂದ ಅಜಿತ್ಗೆ ಪ್ರೇರಕವಾಗಿ ಭೂಮಿನ ಇಲ್ಲೇ ಇರಿಸ್ಕೋತಾರಾ, ಇಲ್ಲ ಭೂಮಿ ಅಜಿತ್ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡಿರೋದಾಗಿದೆ, ಅಜಿತ್ ಏನಾದರೂ ಹೇಳ್ತಾರಾ. ಇನ್ನು ಮನಸ್ವಿನಿ ಇವಳೆ ಅನ್ನೋದು ಕಂಡುಹಿಡಿಯೋ ಒಂದು ಸಿಚುಯೇಷನ್ ಏನಿದೆ ಅದು ಹತ್ರ ಬರೋ ಥರ ಆಗಿದೆ. ಯಾಕೆಂದರೆ ಇವಾಗ ಶಾರದಾ ಹೇಳಿರೋ ಮಾತಿಂದ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರೂ ಸಹ ಭೂಮಿನೇ ಮನಸ್ವಿನಿ ಅನ್ನೋ ಒಂದು ವಿಚಾರದ ಬಗ್ಗೆ ಹುಡುಕಾಟ ನಡೆಸೋಕ್ಕೆ ಹೋಗ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಬಂದು ತಲುಪುತ್ತೆ ಅಂತಲೂ ಸಹ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಬೇಗ ಅಜಿತ್ ಮತ್ತು ಭೂಮಿ ಒಂದಾಗಲಿ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.